ಅದನ್ನ ಕರೆಕ್ಟ್ ಆಗಿ ಜನಕ್ಕೆ ಕೊಡಿ, ಅಭಿವೃದ್ಧಿ ಮಾಡಿ, ಯೋಜನೆ ಮಾಡಿ. ಯಾವ್ದೆಲ್ಲ ಕೊಟ್ಟಿದ್ರಿ? ಗೃಹಲಕ್ಷ್ಮಿ ಯಾವ ತಿಂಗಳು? ಗೃಹಲಕ್ಷ್ಮಿ ಎಲ್ಲಾರ್ಗು ತಲುಪಿಸ್ತಾ ಇದೀವಿ. ಯಾವ ತಿಂಗಳು? ಯಾರು ತಿಂಗಳು ಕೊಡೋದಿಲ್ಲ ನಾವು. ಎರಡು ತಿಂಗಳಿಗೆ ಒಮ್ಮೆ ಕೊಡ್ತೀವಿ ನಾವು ಅವರಿಗೆ. ಯಾಕೆ ಅಂದ್ರೆ ಒಟ್ಟಿಗೆ ಅಮೌಂಟ್ ಅನ್ನ 4,000 ರಿಂದ 6,000 ಜೊತೆಗೆ ಹೋಯ್ತು ಅಂತ ಹೇಳಿದ್ರೆ ಅವ್ರು ಯಾವ್ದೊಂದು ಬೈ ಮಾಡ್ತಾರೆ. ರಾಜ್ಯ ಸರ್ಕಾರ ಬಿಜೆಪಿ ಅವರು ಅಕ್ಕಿ ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರ 7 ಕೋಟಿ ಕನ್ನಡಿಗರ ಬೆವರಿನ ಹರಿಯಿಂದ ಕರ್ನಾಟಕ ಇಡೀ ದೇಶಕ್ಕೆ ಅಕ್ಕಿ ಕೊಡ್ತಾ ಇದೀವಿ ನಾವು. ಕರ್ನಾಟಕಕ್ಕೆ 7 ಕೋಟಿ ಕನ್ನಡಿಗರ ತೆರಿಗೆಯಿಂದ ಹೋಗ್ತಾ ಇರೋದು. ಕೇಳಿ ಒಂದು ನಿಮಿಷ. ಇವತ್ತು ಅಸಹಾಯಕ ಸಿಎಂ ಕಥೆ ಏನಾಗಿದೆ ಅಂದ್ರೆ ಮೈಸೂರಲ್ಲಿ ನಾಮಕರಣ ಮಾಡ್ಕೊಳಕ್ ಹೋದ್ರು. ಮೈಸೂರಲ್ಲಿ ನಾನು ನಾಮಕರಣ ಮೈಸೂರಿಗೆ ಇಟ್ಬಿಡಿ, ಸಿದ್ದರಾಮಯ್ಯ ಸಾಧನೆಗಳು ಅಂತ ಹೇಳಕ್ ಹೋದ್ರಿ. ಅಲ್ಲಿ ವಿರೋಧ ಆಯ್ತು. ಅದನ್ನ ಮನದಲ್ಲಿಕೊಂಡು ಇವತ್ತು ರಾಜ್ಯನೇ ತಲ್ಲಣ ಮಾಡ್ತಾ ಇದಾರೆ. ಪ್ರತಿ ದಿನಕ್ಕೊಂದು ಸ್ಟೋರಿ ಹೋಗ್ತಾ ಇದೆ ಇವ್ರದ್ದು. ಪ್ರತಿ ದಿನಕ್ಕೊಂದು ಇಲ್ಲಿ ಉದ್ಭವ ಆಗ್ತದೆ. ಅಂದ್ರೆ ಸಮುದಾಯಗಳನ್ನ ಎತ್ಕಟ್ಟೋದು, ಜಾತಿಗಳನ್ನ ಎತ್ಕಟ್ಟೋದು. ಇವತ್ತು ಒಳ ಮೀಸಲಾತಿ ಪರಿಪೂರ್ಣ ಆಗ್ಲಿಲ್ಲ. ಬೀದಿಯಲ್ಲಿ ಇನ್ನೂ ಹೋರಾಟಗಳಿದ್ದಾರೆ, ಇನ್ನೂ ಅರೆಬೆತ್ತರ ಹೋರಾಟಗಳು ಮಾಡ್ತಾ ಇದ್ದಾರೆ. ಇವತ್ತು 5 ಗ್ಯಾರಂಟಿ ತಂದವರು ಇವತ್ತು 3 ತಿಂಗಳಿಗೆ 6 ತಿಂಗಳು ತರ್ತೀನಿ ಅಂತ ಇದ್ದಾರೆ. ಅನ್ನ ಭಾಗ್ಯದಲ್ಲಿ BPL ಕಾರ್ಡ್ ಅಲ್ಲಿ ಎಲ್ಲರ ಹೆಸರು ತೆಗಿತಾರೆ, ನೋಟಿಸ್ ಕಳಿಸ್ತಾ ಇದ್ದಾರೆ. ಇವ್ರು ನಾಚಿಕೆ ಬೇಕು. ನಾಚಿಕೆ ಸರ್ಕಾರ ಮತ್ತೆ ಇನ್ನೊಂದೇನು ಅವೈಜ್ಞಾನಿಕವಾದ ಕಾರ್ಯಕ್ರಮಗಳು ತಂದು ರಾಜ್ಯದ ಜನನ ಒಂದು ಮೂರ್ಖರನ್ನ ಮಾಡಿ ಇವತ್ತು ಏನ್ ಮಾಡಕ್ ಹೋಗ್ತಾ ಇದ್ದಾರೆ. ಇವತ್ತು ಇತಿಹಾಸ ಇರೋಂಥ ಶಿವಾಜಿನಗರನ ಇವತ್ತು ಇವ್ರು ಸೆಂಟ್ ಮೇರಿಸ್ ಅಂತ ಇಟ್ಕೊಂಡೋಗಿ ಹೋಗ್ತಾರೆ. ಈಗ ಇಲ್ಲಿ ಅಲ್ಲಿ ಮುಸ್ಲಿಮ್ಸ್ ಅವ್ರದ್ದು ಮದ್ದೂರಲ್ಲಿ ಒಂದು ನಡೀತು, ಅದಕ್ಕೇನು ಭದ್ರತೆ ಇಲ್ಲ. ಇವತ್ತು ಶಿವಾಜಿನಗರ ಮಾಡಿದ್ರು. ಇವರು ವೋಟ್ ಬ್ಯಾಂಕ್ ರಾಜಕಾರಣ ತುಂಬಾ ನಾಜೂಕಾಗಿ ಕಲ್ತ್ಬಿಟ್ಟಿದ್ದಾರೆ. ನಾಮಕರಣ ಬದಲಾವಣೆ ಅಭಿವೃದ್ಧಿ ಹೇಳ್ರಿ. ಇವತ್ತು ಆಂಬುಲೆನ್ಸ್ ಗಾಡಿ ಬರ್ಬೇಕಾದ್ರೆ ಅಲ್ಲಿಂದ ಒಂದು ಆಂಬುಲೆನ್ಸ್ ಗಾಡಿ ಬರ್ತದೆ, ಗುಂಡಿ ರೋಡ್ಗಳು, ಟ್ರಾಫಿಕ್ ಜಾಮ್ಗಳು, ಆಂಬುಲೆನ್ಸ್ ಬರ್ತಾ ಇದ್ದಂತ ಪೇಷಂಟ್ ಇವತ್ತು ಬೆಂಗಳೂರು. ತಡೀರಿ ಸರ್, ಹೊಸದಾಗಿ ಸಮಸ್ಯೆಗಳನ್ನು ಹುಟ್ಟಾಕಕ್ ಹೋಗ್ಬಿಡಿ. ನಿಮ್ ಪ್ರಣಾಳಿಕೆಯಲ್ಲಿ ಏನಿದೆ ಅದನ್ನ ಮಾಡಿ ತಾಕತ್ತಿದ್ರೆ. ಒಂದ್ ನಿಮಿಷ, RSS ಬ್ಯಾನ್ ಮಾಡ್ತೀವಿ ಅಂದ್ರೆ ಅಲ್ವಾ? ಆಯ್ತಾ ಮಾಡಕ್ ನಿಮ್ಗೆ? ಯಾರು ಅಂಬೇಡ್ಕರ್ ಅವರೇ ಬ್ಯಾನ್ ಮಾಡಿದ್ರು. ಅಂಬೇಡ್ಕರ್ ಅವರೇ ಬ್ಯಾನ್ RSS ಅನ್ನ ದೇಶದಲ್ಲಿ 3 ಸಾರಿ ಬ್ಯಾನ್ ಮಾಡಿದ್ರು. ಒಂದ್ಸರಿ ಅಲ್ಲ, 3 ಸರಿ ಬ್ಯಾನ್ ಮಾಡಿದ್ರು. ಈಗ ಒಂದ್ ನಿಮಿಷ, ಲಿಫ್ಟ್ ಆಮೇಲೆ ಕೇಳಿ, ಈ ದೇಶಕ್ಕೆ RSS ದಲಿತರನ್ನ RSS ನ ಮುಖ್ಯ ಇವತ್ತು ದಲಿತರನ್ನ ಮಾಡ್ತಾರೆ. ಬಿಜೆಪಿ ಯಾವುದು ಹೇಳ್ತಾರೆ ದೇಶ ಪಷ್ಟು ಅಂತ, ಈ ದೇಶದ ಪಷ್ಟು ಅಂತ ನಾಚಿಕೆ ಇದ್ದವರು. ಒಂದ್ ನಿಮಿಷ, ಒಂದ್ ನಿಮಿಷ, ನೀವು ಪ್ರಶ್ನೆ ಕೇಳಿ. RSS ಹೆಡ್ ಆಫೀಸ್ ಅಲ್ಲಿ ಮೊನ್ನೆವರೆಗೂ ದೇಶದ ಬಾವುಟ ಆಗಿರ್ಲಿಲ್ಲ. ಯಾಕಾಗಿಲ್ಲ ಕೇಳಿ, ಯಾಕಾಗಿರ್ಲಿಲ್ಲ ದೇಶದ ಬಾವುಟನ? ದೇಶ ಪಷ್ಟು ಅಂತ ಹೇಳುವಂತ ನಾಚಿಕೆ RSS ಈ ದೇಶದ ಕೊಡುಗೆ 10 ಕೊಡುಗೆ ಲಿಸ್ಟ್ ಕೊಡಿ. ದೇಶಕ್ಕೆ ಈ RSS ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೇಳಿ ಉತ್ತರ. ಒಂದ್ ಸೆಕೆಂಡ್ ಸರ್, ಕೇಳಿ. ಇಲ್ಲಿ ಮೊನ್ನೆವರೆಗೂ ಯಾಕೆ ನ್ಯಾಷನಲ್ ಫ್ಲಾಗ್ ಹಾಕಿರ್ಲಿಲ್ಲ? ಯಾಕೆ? ದಲಿತರನ್ನ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಇದನ್ನ ಕೊಟ್ಟರು, ಸಂವಿಧಾನ ಕೊಟ್ಟರು. ರಾಜ್ಯಸಭಾ ಮೆಂಬರ್ ಕಾಂಗ್ರೆಸ್ ಬಿಜೆಪಿ ಸೋಲಿಸಿದ್ದು ನಾವಲ್ಲ, ಬಿಜೆಪಿ ಅವರು ಅಂಬೇಡ್ಕರ್ ಅವರ ಸೋಲಿಸಿದ್ದು ಬಿಜೆಪಿ ಅವರು. ನಾವು ರಾಜ್ಯಸಭಾ ಸದಸ್ಯರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯಸಭಾ ಸದಸ್ಯರಾಗಿ ಇಂಡಿಯನ್ ನ್ಯಾಷನಲ್ ಭಾಗ ಇಲ್ಲ. RSS ಹೆಡ್ ಆಗಿ ದಲಿತರನ್ನ ಯಾಕೆ ಮಾಡಿಲ್ಲ ಹೇಳಿ? ಯಾವಾಗ ಮಾಡ್ತಾರೆ ಕೇಳಿ. ಬಂದಿರೋದು ವಿಚಾರವಾಗಿ RSS ಅಧ್ಯಕ್ಷರನ್ನಾಗಿ ಹೆಡ್ ಆಗಿ ದಲಿತರನ್ನ ಯಾವಾಗ ಮಾಡ್ತಾರೆ ಕೇಳಿ. ನಾನು ಹೆಮ್ಮೆಯಿಂದ ಈ ದೇಶದ ದಲಿತರು ಹಿಂದೂಗಳಲ್ವಾ? ಈ ದೇಶದ ದಲಿತರು ಅಂದ್ರೆ ಬಿಜೆಪಿಗೆ ದಲಿತರು ಹಿಂದೂಗಳು ಕಾಣಲ್ವಾ? ಪರ್ಸನ್ಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು. ದಲಿತರು ಹಿಂದೂಗಳಲ್ವಾ? ಹಠಕ್ಕೆ ಬಿದ್ದು ಈಗ ಈ ದೇಶದ ಈಗ ದಲಿತರು ಹಿಂದೂಗಳೇ. ಆ ಹಿಂದೂಗಳನ್ನ RSS ಅಧ್ಯಕ್ಷರನ್ನಾಗಿ ಮಾಡಿ ಹಿಂದೂ ಡೋಂಗಿತನವನ್ನ ನಿಲ್ಲಿಸಿ ತಾಕತ್ತಿದ್ರೆ ನೀವು ಹಿಂದೂಗಳಾಗಿದ್ರೆ ಈ RSS ಹೆಡ್ ಆಗಿ ದಲಿತರನ್ನ ಮಾಡಿ ಬರೀ ಡೋಂಗಿ ನಾಟಕ ಮುಖ್ಯಮಂತ್ರಿಗಳಾಗಿ ಮಾಡ್ಲಿ. ಇವ್ರಿಗೆ ಯೋಗ್ಯತೆ ಇದ್ರೆ ದಲಿತರನ್ನ ಒಬ್ಬ ಮುಖ್ಯಮಂತ್ರಿಗಳಾಗಿ ಮಾಡ್ಲಿ. ಭಾಸ್ಕರನ್ ಅವರೇ ಇಷ್ಟು ತನಕ ಒಂದ್ ಸೆಕೆಂಡ್ ಬರ್ತೀನಿ ನಿಮ್ಗೆ. ಪಾಶು ಅವರೇ, ಇಲ್ಲಿ ತನಕ ಮುಸ್ಲಿಮರ ಭಿಕ್ಷೆಯಲ್ಲಿ ಕಾಂಗ್ರೆಸ್ ಬಂದಿದೆ ಅಂತ ಆ ಪದ ಬಳಕೆ ನೀವೇ ಮಾಡಿದ್ರು, ನಾನು ಇಲ್ಲ ಅಂತ ಹೇಳಿ. ನಿಮ್ಮ ಪರವಾಗಿ ನಿಂತ್ಕೊಂಡ್ರು, ನಿಮ್ಮ ಓಲೈಕೆ ಮಾಡಿದ್ರು. ಹಂಗ್ ನೋಡೋದಿದ್ರೆ ಶಿವಾಜಿನಗರದಲ್ಲಿ 99% ಮುಸ್ಲಿಂ ಇದಾರೆ. ನಿಮ್ಮ ಟಿಪ್ಪು ನಗರ ಅಂತನಾ ಅಥವಾ ಇನ್ನೊಂದೇನೋ ಸ್ಟೇಷನ್ ಅಂತ ಬಿಟ್ಟು ಅವ್ರನ್ನ ತರ್ತಾ ಇದಾರೆ. ಹಾಗಾದ್ರೆ ಇದು ನಿಮ್ಮ ವಿರೋಧಿತನ ಅಲ್ವಾ? ಮುಸಲ್ಮಾನ ವಿರೋಧಿ ಅಲ್ವಾ ಕಾಂಗ್ರೆಸ್? ನಾನು ಈಗ ಹೇಳ್ತೀನಿ ನೋಡಿ, ನನಗೆ ಅವಕಾಶ ಒಂದು ನಿಮಿಷ ಕೊಟ್ಟರೆ ನಾನು ಮಾತಾಡ್ತೀನಿ, ಎಲ್ಲರೂ ಸೈಲೆಂಟ್ ಇದ್ದಾರೆ. ನೋಡಿ ಮೇಡಮ್, ಈಗ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಅಶಾಂತಿ ಆಗ್ತಾ ಇದೆ, ಈ ಗಲಭೆಗಳು ಆಗ್ತಾ ಇದೆಲ್ಲ ಕಾರಣ ರಾಜಕಾರಣಿಗಳು, ಗೌರ್ಮೆಂಟೇ ಕಾರಣ. ನಾನು ಹೇಳ್ತೀನಿ ಯಾಕಂದ್ರೆ ನೋಡಿ, ಬಾನು ಮುಷ್ತಾಹ್ದು ಹೆಸರು ತಗೊಂಡ್ರಲ್ಲ, ಅಲ್ಲಿಂದ ಶುರು ಆಗಿದ್ದು. ಬೇಡವಾಗಿತ್ತು ತಾನೇ ಅವ್ರ ಹೆಸರು, ಕಿತಾಪತಿ ಅವರೇ ತಾನೇ ಮಾಡಿದ್ದು. ಹೌದು, ಅಲ್ಲಿಂದ ಶುರು ಆಯ್ತು ಆ ಇಶ್ಯೂ. ಸ್ವಲ್ಪ ಸೈಲೆಂಟ್. ಅವರು ಕನ್ನಡಕ್ಕೆ ಇಡೀ ರಾಜ್ಯದಲ್ಲಿ ಸ್ಟೇಷನ್ಗೆ ಅಲ್ಲಿರುವಂತಹ ಚರ್ಚಿನ ಹೆಸರನ್ನ ಕಾಂಗ್ರೆಸ್ ಇಡೋಕೆ ಮನಸ್ಸು ಮಾಡ್ತಾ ಇದೆಯಂತೆ. ಇಟ್ರೆ ಏನು, ಇಡದೆ ಇದ್ರೆ ಏನು? ಕಾರ್ಯಕ್ರಮ ನೋಡಿರ್ತೀರಿ, ನಿಮ್ ಕಾಮೆಂಟ್ ನಾನು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಜಾಸ್ತಿ ಏನು ಇದರಲ್ಲಿ ನಾನು ಮಾತಾಡಕ್ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ದಿಖಚಿತ ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.